ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ 2026-27ನೇ ಸಾಲಿನ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಈಗಾಗಲೇ ಈ ನವೋದಯ ಎಕ್ಸಾಮ್ಗಾಗಿ ಬಹಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುತ್ತೇನೆ. ಅಂದರೆ ಇಲ್ಲಿ ಅಂಕಗಣಿತದ ವಿಷಯ ಆಗಿರ್ಬೋದು ಅಥವಾ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಮಾನಸಿಕ ಸಾಮರ್ಥ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಇಲ್ಲಿ ಲಸ ಆಗಿರ್ಬೋದು, ಮಸ ಆಗಿರ್ಬೋದು, ಅದರೊಂದಿಗೆ ಅಪವರ್ತನಗಳು, ಅಪವರ್ತಿಗಳ ಬಗ್ಗೆ ಮತ್ತು ಅವಿಭಾಜ್ಯ ಅಪವರ್ತನಗಳ ಕುರಿತು ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೀನಿ. ಯಾರು ವೀಕ್ಷಿಸಬಹುದು. ಇನ್ನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ, ಇಲ್ಲಿ ಅಪವರ್ತನಗಳಾಗಿರ್ಬೋದು, ಅಪವರ್ತ್ಯಗಳು ಮತ್ತು ಇಲ್ಲಿ ಅವಿಭಾಜ್ಯ ಅಪವರ್ತನಗಳು, ಲಸ ಆಗಿರ್ಬೋದು, ಮೊಸ ಬಗ್ಗೆ ಇಲ್ಲಿ ವಿವಿಧ ನವೋದಯ ಎಕ್ಸಾಮ್ಗಳಲ್ಲಿ ಆಗಿರ್ಬೋದು, ಮೊರಾರ್ಜಿ ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ಬೋದು, 2500ರ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದ್ದಾರೆ. ಇಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಅವಿಭಾಜ್ಯ ಅಪವರ್ತನಗಳ ಅಂತ ನೋಡ್ತಾ ಹೋದಾಗ ಇಲ್ಲಿ ಕೇವಲ 2 ಸಂಖ್ಯೆಗಳಿಂದ ಮಾತ್ರವೇ ಭಾಗ ಹೋಗುತ್ತದೆ. ಇಲ್ಲಿ ಆಪ್ಷನ್ 1 ಇದೆಯಲ್ಲ, ಇಲ್ಲಿ ನೋಡ್ಬೋದು 4, ಇದು 3 ಸಂಖ್ಯೆಗಳಿಂದ ಭಾಗ ಹೋಗುತ್ತದೆ. ಸೊ ಇದು ಬರುವುದಿಲ್ಲ. ಅದೇ ರೀತಿಯಾಗಿ ಎರಡನೇ ಆಪ್ಷನ್ ನೋಡ್ಬೋದು, ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಸೊ ಇಲ್ಲಿ 25 ಇದೆ. 25 2ಕ್ಕಿಂತ ಹೆಚ್ಚು ಅಂಕಿಗಳಿಂದ ಭಾಗ ಹೋಗುತ್ತದೆ. ಇದು ಅವಿಭಾಜ್ಯ ಅಪವರ್ತನ ಆಗುವುದಿಲ್ಲ. ಇನ್ನು ಉಳಿದ ಈ 2 ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಆಗುತ್ತದೆ. ಸೊ ಹಾಗಾದ್ರೆ ಇದನ್ನು ನಾವು ಗುಣಾಕಾರವನ್ನು ಮಾಡಿ ನೋಡೋಣ. ಇಲ್ಲಿ 2 2 4, 4 5 20, 25 100, 100 5 500, 500 × 5 ಅಂದರೆ ಇದು 2500. ಇದನ್ನು ನೋಡೋಣ. 2 2 4, 4 5 20, 25 100, 100 5 500, 500 5 2500 ಅಂದರೆ ಇದು ದೊಡ್ಡ ಸಂಖ್ಯೆ ಆಗುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 2500ರ ಅವಿಭಾಜ್ಯ ಅಪವರ್ತನಗಳಿದೆಯಲ್ಲ, ಸಿ ಆಪ್ಷನ್ ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಇಲ್ಲಿ 100ರ ವಿಭಾಜ್ಯ ಅಪವರ್ತನ ಅಂತ ಕೇಳಿದ್ದಾರೆ. ಅಂದರೆ ಇದು ಅವಿಭಾಜ್ಯ ಅಲ್ಲ, ವಿಭಾಜ್ಯ. ಹಾಗಾದ್ರೆ ಇಲ್ಲಿ ನೋಡ್ಬೋದು, ಈ 2 ಎನ್ನುವಂತಹ ಪದ ಇದೆ, ಸಂಖ್ಯೆ ಇದೆಯಲ್ಲ, ಇದು ಒಂದು ಅವಿಭಾಜ್ಯ ಅಪವರ್ತನ. ಅದೇ ರೀತಿಯಾಗಿ 5 ಕೂಡ ಇದು ಅವಿಭಾಜ್ಯ ಅಪವರ್ತನ. ಯಾಕಂದ್ರೆ ಇದು ಕೇವಲ 2 ಸಂಖ್ಯೆಗಳು ಮಾತ್ರ ಇವೆ, ಅಂದರೆ 2 ಅಪವರ್ತನಗಳು ಮಾತ್ರವೇ. ಸೊ ಹೀಗಾಗಿ ಇದೊಂದು ಅವಿಭಾಜ್ಯ ಅಪವರ್ತನ. 3 ಕೂಡ ಇದೊಂದು ಅವಿಭಾಜ್ಯ ಅಪವರ್ತನ. ಆದರೆ 10 ಇದೆಯಲ್ಲ, ಇದು ಒಂದು ವಿಭಾಜ್ಯ ಅಪವರ್ತನ ಆಗುತ್ತದೆ. ಅಂದರೆ 100ರ ವಿಭಾಜ್ಯ ಅಪವರ್ತನ ಅಂದಾಗ ಇದು 10 ಅನ್ನುವಂಥದ್ದು ಸರಿಯಾಗುತ್ತದೆ. ಯಾಕಂದರೆ ಇಲ್ಲಿ 100ರ ಅಪವರ್ತನಗಳು ಯಾವ್ಯಾವ ಬರ್ತಾವಂತ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ತಾವು ಕೂಡ 100 ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಅಂತ ನೋಡಿದಾಗ ಇದು ಸರಿಯಾಗುತ್ತದೆ. ವಿಭಾಜ್ಯ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? 10 ಆಗುತ್ತದೆ. ಇಲ್ಲೊಂದು ನೋಡ್ಬೋದು ತಾವು ಕೂಡ. ಇನ್ನು ನೆಕ್ಸ್ಟ್ ಪ್ರಶ್ನೆ, 2ರ ಅಪವರ್ತ್ಯಗಳಿಗೆ ಏನನ್ನುವರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಮ ಸಂಖ್ಯೆಗಳು, ಬಿ ಆಪ್ಷನ್ ಬೆಸ ಸಂಖ್ಯೆಗಳು, ಸಿ ಆಪ್ಷನ್ ವಿಭಾಜ್ಯ ಸಂಖ್ಯೆಗಳು, ಡಿ ಆಪ್ಷನ್ ಅವಿಭಾಜ್ಯ ಸಂಖ್ಯೆಗಳು. ನಿಮ್ಗೆ ಗೊತ್ತಿರುವ ಹಾಗೆ 2ರ ಅಪವರ್ತ್ಯಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಡಿ ಆಗುತ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗುವ ತಾವು ಕೂಡ. ಇಲ್ಲಿ 2, 4, 6, 8ರಿಂದ ಭಾಗವಾಗುವ 4 ಅಂಕಿಯ ಚಿಕ್ಕ ಸಂಖ್ಯೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ 2, 4, 6, 8 ಈ 4 ಅಂಕಿಗಳಿಂದನೂ ಭಾಗ ಹೋಗಬೇಕು. ಅದು 4 ಅಂಕಿಯ ಸಂಖ್ಯೆ ಆಗಿರ್ಬೇಕು ಮತ್ತು ಚಿಕ್ಕದಾಗಿರ್ಬೇಕು. ಇಲ್ಲಿರುವಂತಹ 3 ಏನು ಸಂಖ್ಯೆಗಳಿವೆ, ಇವು 4 ಅಂಕಿಯ ಸಂಖ್ಯೆಗಳಾಗಿವೆ. ಇದು ಮಾತ್ರ 2 ಅಂಕಿಯ ಸಂಖ್ಯೆ ಆಗಿದೆ. ಸೊ ಇದು ಬರುವುದಿಲ್ಲ. ಹಾಗಾಗಿ ಉಳಿದ 3 ಸಂಖ್ಯೆಗಳನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ 1000 ಇದೆಯಲ್ಲ, ಇದು ಚಿಕ್ಕದಾಗುತ್ತೆ. ಆದರೆ ಇಲ್ಲಿ 1 ಅಂಕೆಯಿಂದ ಇದು ಭಾಗ ಹೋಗೋದಿಲ್ಲ. ಯಾವುದು ಅಂದರೆ 6ರಿಂದ ಭಾಗ ಹೋಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ 1008 ಇದೆಯಲ್ಲ, ಇದು 2ರಿಂದನೂ ಭಾಗ ಹೋಗುತ್ತದೆ, 4ರಿಂದನೂ ಭಾಗ ಹೋಗುತ್ತದೆ ಮತ್ತು 6ರಿಂದನೂ ಭಾಗ ಹೋಗುತ್ತದೆ. ಅದೇ ರೀತಿಯಾಗಿ 8ರಿಂದ ಕೂಡ ಭಾಗ ಹೋಗುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ 14ನೇದರಲ್ಲಿ 3ನೇ ಆಪ್ಷನ್ ಬಿ ಆಪ್ಷನ್ ಇದೆಯಲ್ಲ, ಅದು ಸರಿಯಾಗುತ್ತದೆ. ಇಲ್ಲಿ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಲಸ ಅಂದಿದ್ದಾರೆ. ಎ ಆಪ್ಷನ್ 210, ಬಿ ಆಪ್ಷನ್ 420, ಸಿ ಆಪ್ಷನ್ 105, ಡಿ ಆಪ್ಷನ್ 1. ಹಾಗಾದ್ರೆ ಇದು ಆನ್ಸರ್ ಅನ್ನು ಯಾವ ರೀತಿ ಚೆಕ್ ಮಾಡ್ಬೇಕಂತ ನೋಡೋಣ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಲಸ ಅಂದಿದ್ದಾರೆ. ಹಾಗಾದ್ರೆ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಯಾವಾಗ ಬರ್ತಾವ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ 2, 3, 5, 7 ಇವುಗಳ ಲಸ ಎಷ್ಟಾಗುತ್ತೆ ಅಂದಿದ್ದಾರೆ. ಹಾಗಾದ್ರೆ ಇಲ್ಲಿ ಇವು ಕೇವಲ ಒಂದೇ ಸಂಖ್ಯೆಯಿಂದನೇ ಅಥವಾ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುವುದರಿಂದಾಗಿ ನಾವು ಇವುಗಳನ್ನು ಡೈರೆಕ್ಟ್ ಆಗಿ ಗುಣಾಕಾರವನ್ನು ಮಾಡೋಣ. ಇಲ್ಲಿ 2 3 6, 6 5 30, 37 ಎಷ್ಟಾಗುತ್ತೆ? 210. ಹಾಗಾಗಿ ಇದರ ಆನ್ಸರ್ ಎಷ್ಟಾಗುತ್ತೆ? ಇಲ್ಲಿ 210 ಆನ್ಸರ್ ಆಗುತ್ತದೆ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಇಲ್ಲಿ 300ರ ಅವಿಭಾಜ್ಯ ಅಪವರ್ತನಗಳು ಯಾವ ಅಂತ ಕೇಳಿದ್ದಾರೆ. ಎ ಆಪ್ಷನ್ ನೋಡ್ಬೋದು 2 × 2 × 3 × 5. ಇನ್ನು ಬಿ ಆಪ್ಷನ್ ನೋಡ್ತಾ ಹೋಗಿ
ಇಲ್ಲಿ 2 2 3 5 5 ಇದೆ. ಇನ್ನು ಸಿ ಆಪ್ಷನ್ ನೋಡ್ತಾ ಹೋಗಿ 3 ಗುಂಡ್ಲೆ 4 ಗುಂಡ್ಲೆ 5 ಗುಂಡ್ಲೆ 5 ಅಂತಿದೆ. ಆದರೆ ಇಲ್ಲಿ ನೋಡ್ಬೋದು ಅವಿಭಾಜ್ಯ ಅಪವರ್ತನ ಅಂದಾಗ ಇಲ್ಲಿ 4 ಅನ್ನುವಂಥದ್ದು ಇದೊಂದು ವಿಭಾಜ್ಯ ಅಪವರ್ತನ. ಯಾಕಂದರೆ ಇಲ್ಲಿ ನಾಲ್ಕರ ಅಪವರ್ತನಗಳು ಯಾವ್ಯಾವ ಬರ್ತಾವೆ ಅಂತ ನೋಡಿದಾಗ 1 2 4 ಬರುತ್ತೆ. ಸೊ ಇಲ್ಲಿ 3 ಅಪವರ್ತನಗಳು ಬರ್ತಾವೆ 4ಕ್ಕೆ. ಇನ್ನು ಡಿ ಆಪ್ಷನಲ್ಲಿ ಕೂಡ ಅದೇ ರೀತಿಯಾಗಿ 25ಕ್ಕೆ 2ಕ್ಕಿಂತ ಹೆಚ್ಚು ಅಪವರ್ತನಗಳಿವೆ, ಹಾಗಾಗಿ ಇದು ಬರೋದಿಲ್ಲ. ಸೊ ಇಲ್ಲಿ ಬರುವಂಥದ್ದು ಯಾವುದಂದ್ರೆ ಎ ಮತ್ತು ಬಿ ಎರಡೇ ಆಪ್ಷನ್ಸ್ಗಳು. ಅದು ನೋಡ್ತಾ ಹೋಗೋಣ. 2 2 4 4 3 12 12 ಇಲ್ಲಿ 60. ಸೊ ಇದು ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ? ಬಿ ಆಪ್ಷನ್ ಆಗುತ್ತದೆ. 2 2 4 4 3 12 12 ಇಲ್ಲಿ 60 65 300. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಬಿ ಆಗುತ್ತದೆ. ಇಲ್ಲೊಂದು ಪ್ರಶ್ನೆ ಇದೆ ನೋಡ್ಬೋದು. 64 ಅಂತಿದೆ. 2 ಅಂಕಿಗಳ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? ಎ ಆಪ್ಷನ್ 91, ಬಿ ಆಪ್ಷನ್ 93, ಸಿ ಆಪ್ಷನ್ 97, ಡಿ ಆಪ್ಷನ್ 19. ಇಲ್ಲಿ ಅವಿಭಾಜ್ಯ ಅಂದಾಗ ಅದೇ ಸಂಖ್ಯೆಯಿಂದ ಭಾಗ ಹೋಗಬೇಕು, ಮತ್ತೊಂದು 1ರಿಂದ ಭಾಗ ಹೋಗಬೇಕು. ಅಂತಹ ಅದರಲ್ಲಿ ಕೂಡ ದೊಡ್ಡದು ಯಾವುದು ಅಂತ ನೋಡಿದಾಗ ಇಲ್ಲಿ 97 ಇದೆಯಲ್ಲ, ಇದು ದೊಡ್ಡ ಸಂಖ್ಯೆ ಆಗಿದೆ. ಇದೊಂದು ಅವಿಭಾಜ್ಯ ಸಂಖ್ಯೆ 97. ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇಲ್ಲಿ 65ನೇ ಪ್ರಶ್ನೆ ನೋಡ್ಬೋದು. 1 ಮತ್ತು 20ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದ್ದಾರೆ. ಹಾಗಾದರೆ ನಾವು ಬರೆದುಕೊಂಡು ನೋಡೋಣ. ಇಲ್ಲಿ ನೋಡ್ತಾ ಹೋದರೆ 1ರಿಂದ 20ರ ನಡುವೆ ಇಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ನೋಡಿದಾಗ ಮೊದಲನೇದಾಗಿ ನೋಡ್ಬೋದು ಇಲ್ಲಿ 2 3 5 7, ಅದೇ ರೀತಿಯಾಗಿ 9 ಬರೋದಿಲ್ಲ, 11 13 ಮತ್ತು 17, ಅದೇ ರೀತಿಯಾಗಿ 19. ನೋಡ್ರಿ 3 2 5 3 8 ಇದಾವೆ. ಅಂದರೆ 1ರಿಂದ 20ರ ನಡುವೆ ಒಟ್ಟು 8 ಅವಿಭಾಜ್ಯ ಅಪವರ್ತನಗಳಿವೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ ಎ ಆಪ್ಷನ್ 8 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಅಂದರೆ 1ರಿಂದ 20ರ ನಡುವೆ 8 ಅವಿಭಾಜ್ಯ ಅಪವರ್ತನಗಳಿವೆ. ಇಲ್ಲಿ 54ನೇ ಪ್ರಶ್ನೆ ನೋಡಿ. 1547ರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಅಂದಾಗ ಇಲ್ಲಿ ಅವಿಭಾಜ್ಯ ಅಪವರ್ತನಗಳಂದಾಗ ಅಲ್ಲಿ ಕೇವಲ 2 ಅಪವರ್ತನಗಳು ಮಾತ್ರ ಇರ್ತವೆ. ಅಂದರೆ ಕೊಟ್ಟಂತ ಸಂಖ್ಯೆ ಅದು ಕೇವಲ 1ರಿಂದ ಮತ್ತು ತನ್ನ ಸಂಖ್ಯೆಯಿಂದ ಮಾತ್ರವೇ ಭಾಗ ಹೋಗುತ್ತದೆ. ಅಂದರೆ ಇಲ್ಲಿ 1ರಿಂದ ಮತ್ತು 1547ರಿಂದ ಮಾತ್ರ ಭಾಗ ಹೋಗುವುದರಿಂದಾಗಿ ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಎಷ್ಟಿದಾವೆ ಅಂದ್ರೆ ಅಲ್ಲಿ 2 ಇರ್ತವೆ. 1547ರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ 2 ಮಾತ್ರ ಇರುತ್ತವೆ.